ಭಾಷೆಗಳು ನೂರಾರು, ಇಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನ್ಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಹರೀಶ್ ಪಾಯ್, ದುಬೈ. ರಾಜೇಶ್ ವಕ್ವಾಡಿ, ಅಂಡಮಾನ್. ಶೀತಲ್, ಬೆಂಗಳೂರು. ಏನು, ಎಂತು, ಹೇಗೆ, ಏಕೆ ಎಂಬಿ ಪ್ರಶ್ನೆಗಳು ಜಗತ್ತಿನ ಆದ್ಯಂತವು ಈ ಲೋಕದ ಜನ ಮನವನ್ನು ತುಂಬಿದ್ದೆಂಬುದು ವಿಚಿತ್ರವಾದರೂ ಸತ್ಯವೇ. ನಮ್ಮ ಪಂಚೇಂದ್ರಿಯಗಳು ಹೊರಗಿನ ಸಂವೇದನೆಯನ್ನೆಲ್ಲ ನಮಗುಣಿಸಿದರೆ ನಮ್ಮ ಜ್ಞಾನೇಂದ್ರಿಯಗಳಾದ 1.5 ಕಿಲೋಗ್ರಾಂ ಮಿದುಳಿನಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತಗಳು ನಮ್ಮೊಳಗೆ ವಿವೇಕ, ವೈರಾಗ್ಯ, ಚತುರತೆ, ವಿಶಾಲತೆ, ವಿಶುದ್ಧತೆಗಳ ಜೊತೆಗೆ ಹೊಂದಿ ಬಾಳ್ವಿಕೆಯ ಸದ್ಗುಣಗಳು ಅಕ್ಷಯವಾಗುವಂತೆಯೂ ಕೃಪೆಗೈಯದೇ ಇಲ್ಲ. ಅಂತೂ ಜಗನ್ನಿಯಾಮಕನಾದ ದೇವರ ಬಗ್ಗೆ ಇದಮಿತ್ತಂ ಎಂಬ ನಿಲುವು ಹೊಮ್ಮುವ ಒಂದೇ ಒಂದು ಪರಮ ಪವಿತ್ರ ತಾಣವು ಈ ಭೂಮಿಯಲ್ಲಿದ್ದರೆ ಅದೇ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗಶಾಲೆಯಾದ ಡಿವೈನ್ ಪಾರ್ಕ್. ಇದು ನಿಜಕ್ಕೂ ಭೂವೈಕುಂಠವೇ ಆಗಿದ್ದು, ಒಂದರ್ಥದಲ್ಲಿ ಜಿನನಿರುವ ಬಸದಿ, ಅಲ್ಲಾಹು ಇರುವ ಮಸೀದಿ, ಯೇಸು ಕ್ರಿಸ್ತನಿರುವ ಇಗರ್ಜಿ, ಬುದ್ಧನೇ ಇರುವ ಪಗೋಡ ಹಾಗೂ ಹಿಂದೂ ಧರ್ಮದ ನಾನಾ ದೇವರುಗಳಿರುವ ಪರಮ ಪವಿತ್ರ ತಾಣವಾಗಿ ಜಗದಗಲ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಏಕೈಕ ಡಿವೈನ್ ಪಾರ್ಕ್ ಆಗಿದೆ ಎಂಬುದಂತೂ ವಿಚಿತ್ರವಾದರೂ ನಿಜವೇ ಆಗಿದೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗೆ ನಿತ್ಯ ನಿದರ್ಶನವಾಗಿಯೇ ಈ ಕ್ಷೇತ್ರವಿದೆ. ಇಲ್ಲಿಂದ ಪ್ರಕಟಗೊಳ್ಳುವ ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ತಿಂಗಳಿಗೊಮ್ಮೆ ಬರುವ ಆಧ್ಯಾತ್ಮಿಕ ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ 1 ನಿಮಿಷದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿರುವ ಶ್ರೀ ಗುರೂಜಿ ದಿವ್ಯ ಸಂದೇಶಗಳೆಲ್ಲವೂ ತನು ಮನ ಶುದ್ಧಿಗೆಯುವ ರೋಮಾಂಚಕ ಭಾವ ಬಿತ್ತರಗಳೇ ಆಗಿವೆ. ಇಲ್ಲಿಂದ ಪ್ರಕಟಗೊಂಡ ಭಾರತದ 9 ಭಾಷೆಗಳಲ್ಲಿನ ಸುಮಾರು 400ಕ್ಕೂ ಮಿಕ್ಕಿ ಸದ್ಗ್ರಂಥಗಳು ಜೀವನ ಪಾವನವಾಗುವತ್ತ ಸರಳ ಸತ್ಯವನ್ನಷ್ಟೇ ಎತ್ತಿ ತೋರಿಸಿ ಬದುಕನ್ನು ಬಂಗಾರವಾಗಿಸುವತ್ತ ಬೆಳಗಿಸುವ ದಾರಿದೀಪವಾಗಿವೆ. ಇಲ್ಲಿನ 30 ವಿವಿಧ ನಂದಾದೀಪಗಳು ವ್ಯಕ್ತಿತ್ವ ನಿರ್ಮಾಣದತ್ತ ಗುರಿ ಇಟ್ಟರೆ, 25 ಶ್ರೀಸುಧಾ ಯೋಜನೆಗಳು ವ್ಯಕ್ತಿತ್ವ ವಿಕಸನದ ಕನಸನ್ನು ನನಸಾಗಿಸಿದರೆ, ಕೇವಲ 4 ಗಂಟೆಗಳಲ್ಲಿನ ಆತ್ಮೋನ್ನತಿ ಶಿಬಿರಗಳಂತೂ ಲೋಕೋದ್ಧಾರದ ಪವಿತ್ರ ದಿಸೆಯತ್ತ ಜನಸಾಮಾನ್ಯರನ್ನು ಮುದ್ದಿನಿಂದಲೇ ತಿದ್ದಿ ಮುನ್ನಡೆಸುತ್ತಿವೆ. ಅಂಧಶ್ರದ್ಧೆಯನ್ನು ಸಾರಾಸಗಟಾಗಿಯೇ ವಿರೋಧಿಸುತ್ತಿದ್ದ ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು ಇಂದೀಗ ನಿತ್ಯ ಜಾಗೃತ ಚೇತನರಾಗಿ
ಅವರೇ ನಿರ್ಮಿಸಿಕೊಂಡ ಸರ್ವ ದೇವ ದೇವಿಯರ ನೆಲೆಬೀಡಾದ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್ನಲ್ಲೀಗ ತಮ್ಮ ದಿವ್ಯ ಲೀಲಾ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕವೂ ಸಕಾರಾತ್ಮಕವಾಗಿ ಎಳೆ ಎಳೆಯಾಗಿ ವಿವರಿಸುತ್ತಲೇ ಆಧ್ಯಾತ್ಮಿಕ ಜಟಿಲ ಸತ್ಯಗಳನ್ನೆಲ್ಲ ಸಲೀಸಾಗಿ ತಿಳಿಯುವಂತೆ ಬಂಪರ್ ಕೃಪೆ ದೋರಿದ್ದರು. ಸದ್ಭಕ್ತರೆಲ್ಲರ ಅಂಥ ಹಲವಾರು ಪ್ರಶ್ನೆಗಳಿಗೆ ಅವರೀಗ ಸುಲಲಿತವಾಗಿ ಮಧುರ ಉತ್ತರಗಳನ್ನು ನೀಡಿ ಹರಸಲಿದ್ದಾರೆ. ಏಕಾಗ್ರತೆಯಿಂದಲೇ ಮುಂದಾಗಿ ಹೂ ಎನ್ನುವಿರಾ? ಅತ್ಯಂತ ರೋಮಾಂಚನಕಾರಿ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸ್ತಾ. ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ದಯಾನಂದ್ ಸಾಗರ್ ಮುಂಬೈಯಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಹೊಸದಾಗಿ ಸಂಘಟನೆಯಲ್ಲಿ ಸೇರಿದಾಗ ಅವರು ವಿಶಾಲ ಹೃದಯಗಳಾಗಿ ಎಲ್ಲರ ಹಿತಾಕಾಂಕ್ಷಿಯಾಗಿದ್ದು ಅತ್ಯದ್ಭುತ ಸೇವೆ ಮಾಡುತ್ತಾ ಮೇಲೇರುತ್ತಾರೆ ಹಾಗೂ ಪ್ರಸಿದ್ಧರಾಗುತ್ತಾರೆ. ನಂತರ ಅವರಿಂದಲೇ ಹೆಚ್ಚಿನ ಸಮಸ್ಯೆ ಶುರುವಾಗುತ್ತದೆ. ಯಾರನ್ನು ಬೆಳೆಸಲು ಬಿಡುವುದಿಲ್ಲ. ತಾವು ಹೇಳಿದಂತೆ ಎಲ್ಲರೂ ಕೇಳಬೇಕು ಹಾಗೂ ಎಲ್ಲ ಕ್ರೆಡಿಟ್ ತನಗೆ ಬರುವಂತೆ ಬಯಸ್ತಾರೆ. ಈ ಸಂದರ್ಭಗಳಲ್ಲಿ ಒಳ್ಳೆಯ ಸಂಘಟನೆಯಲ್ಲಿ ಸಮಸ್ಯೆ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ ಡಾಕ್ಟರ್ ಜಿ. ಹೌದು, ಶೂನ್ಯತೆ ಅಂತೇಳಿ ನೀವೆಲ್ಲ ಅವರನ್ನು ಸೇರಿಸ್ಕೊತೀರಿ, ಮೆಲ್ಲ ಮೆಲ್ಲನೆ ಅವರನ್ನು ಹೊಗಳ್ತೀರಿ, ಮೆಲ್ಲ ಮೆಲ್ಲ ನಿಮ್ಮಿಂದಾಗಿ ನಮ್ಮ ಸಂಘಟನೆ ಚೆನ್ನಾಗಾಯ್ತೀರಿ. ಸೊ ನಿಮ್ಮಿಂಥವ್ರು ಹಲವರು ಬೇಕಂತ ನಿಮ್ಮನ್ನೇ ಕೊಂಡಾಡ್ತಾರೆ. ಆಮೇಲೆ ಬಂದೇ ಬರ್ತದೆ. ಸಾರ ಒಳ್ಳೆ ಬೆಳೆ ಬರಬೇಕಂತ ನಿಮ್ಮ ನೆಲಕ್ಕೆ ಸಾರ ಹಾಕ್ತೀರಿ, ಕಳೆಗಿಡ ಸಹ ಹುಟ್ಟಿಕೊಳ್ಳುತ್ತದೆ. ಹೇಗೆ ಬೆಳೆಗೆ ಸರಿಯಾಗಿ ಫಸಲು ಬರುವಂಥ ಗಿಡ ವೃದ್ಧಿ ಆಗುತ್ತದೆ, ಅದರೊಟ್ಟಿಗೆ ಕಳೆಗಿಡವು ವೃದ್ಧಿ ಆಗುತ್ತದೆ. ನಾನಿಲ್ಲ ಎಂದು ಶೂನ್ಯರಾದವು ನೀವು ಕ್ರಮೇಣ ನಾನು 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 ಅಂತ ನಾನೇ ಆಗಿಬಿಡ್ತೀರಿ. ಆ ಶೂನ್ಯತೆ ಹೋಗುತ್ತದೆ, ಯಥಾರ್ಥವಾಗಿ ಅಲ್ಲಿ ಅಹಂಕಾರ ಬರುತ್ತದೆ. ಯೋಚನೆ ಮಾಡಿ, ಈ ಜೀವನದಲ್ಲಿ ನಾನಾ ಮುಖಗಳಲ್ಲಿ ಇದ್ದೇ ಇರ್ತದೆ. ಬೆಸ್ಟ್ ಹುಡುಗ ಆದವ ಹೊಗಳಿ ಹೋಳಿಗೆ ಕೊಡೆಗೆ ರಾಯರ ಕುದುರೆ ಕತ್ತೆ ಆಯ್ತಂದು ಗಾದಿಯೇ ಬಂತಲ್ಲ. ಯಾಕೆ ಬಂತದು? ಹೊಗಳಿ 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 ಅವ ಓದುವುದನ್ನು ಬಿಟ್ಟ, ಪ್ರಯತ್ನದಿಂದ ದೂರ ಆದ, ಆಗ ಆಟೋಮೆಟಿಕ್ ಅವ ಕತ್ತೆ ಆದ. ಆದರೆ ಡಾಕ್ಟರ್ ಜಿ, ಅದು ಅವರಿಗೆ ಆ ಥರ ಆಗ್ತದೆ ಅಂತ ಗೊತ್ತೇ ಆಗುದಿಲ್ಲ ಡಾಕ್ಟರ್ ಜಿ. ಗೊತ್ತಾಗುದಿಲ್ಲ. ಅದು ನೀರಲ್ಲಿ ಬಿದ್ದವನಿಗೆ ನಾನು ನೀರಲ್ಲಿ ಬಿದ್ದೇನೆ ಗೊತ್ತಾಗತ್ತಾ? ಇಲ್ಲ. ಎಳ್ಜಾರಿನಲ್ಲಿ ಇಳಿತಾ ಬಿದ್ದ, ಅದು ಇಳಿದ ಹತ್ತುದ ಗೊತ್ತಾಗತ್ತ ಅವನಿಗೆ? ಯೋಚನೆ ಮಾಡಿ. ಆ ಗುಂಗಿನಲ್ಲಿ, ಗುಂಗ್ ಅಂತಾರೆ, ಅಮಲಿನ ಗುಂಗಿನಲ್ಲಿ ಅವನಿಗೆ ಸತ್ಯ ಧರ್ಮ ನ್ಯಾಯ ಮರ್ತೇ ಹೋಗುತ್ತೆ. ಅದು ವಿನಾಶಕಾಲ ವಿಪರೀತ ಬುದ್ಧಿ ಅಂದ್ರೆ ಅದೇ. ಸತ್ಯದ ದಾರಿ ಗೊತ್ತಿಲ್ಲದೆ ಇರುವುದೇ ವಿಪರೀತ ಬುದ್ಧಿ. ಡಾಕ್ಟರ್ ಜಿ, ಆ ಸ್ಟೇಟಸ್ ಬಂದಾಗ ಅದನ್ನು ಸರಿ ಮಾಡಿಕೊಳ್ಳುವುದು ಹೇಗೆ ಡಾಕ್ಟರ್ ಜಿ? ಇನ್ನೊಬ್ಬರು ಬೇಕಾದ ಸರಿಯಾದ ಸಮರ್ಥರು, ದಾರಿ ಕಂಡವರು ಅವನಿಗೆ ನಿಧಾನವಾಗಿ ಆಪ್ತತೆಯಿಂದ ಅವರನ್ನು ಬದಲಿಸಬೇಕು. ಒಳಗಡೆ ಕರ್ಕೊಂಡೋಗಿ, ಇದು ನಿಜವಾಗಿಯೂ ವೋಲ್ಟೇಜ್ ಜಾಸ್ತಿ ಆಗಿ ಇನ್ನೀಗ ಈ ಬಲ್ಬ್ ಬರ್ನ್ ಆಗುತ್ತೆ, ವೋಲ್ಟೇಜ್ ಕಡಿಮೆ ಮಾಡದಿದ್ದರೆ ಬಲ್ಬೇ ಹೋಗುತ್ತದೆ. ದನದ ಮೇಲಿನ ಮೋಹ ದನದ ಕೆಚ್ಚಲನ್ನೇ ಕತ್ತರಿಸಿ ಬಿಡ್ತಾನೆ ನೋಡಿ. ಈ ಕೆಚ್ಚಲಿನಿಂದ ಹಾಲು ಸಿಗುತ್ತಾನೆ, ಇಡೀ ಕೆಚ್ಚಲೇ ಕತ್ತರಿಸಿ ಬಿಡ್ತೇನೆ, ತುಂಬ ಹಾಲು ಸಿಗುತ್ತೆ. ಹಾಲು ಸಿಗುತ್ತಾ? ಕೆಚ್ಚಲು ಸಿಕ್ಕಿದ್ರೆ ಕತ್ತರಿಸಿದ್ರೆ ಏನೂ ಸಿಕ್ಕುದಿಲ್ಲ. ಅತಿ ಆಸೆ ಗತಿಗೇಡು. ಆ ಗಾದೆ ಬಂದದ್ದೇ ಆಗಿ, ಅತಿ ಆಸೆ, ನನ್ನನ್ನು ಹೊಗಳ್ತಾರೆ, ನನ್ನನ್ನು ಮೆಚ್ಚುತ್ತಾರೆ, ನಾನೇ ಸರ್ವಸ್ವ, ನನ್ನಿಂದಲೇ ಈ ರಾಜ್ಯ ಅಂದ್ ಬಂದಾಗ ಅವ ಮತಿಭ್ರಾಂತನಾಗುತ್ತಾನೆ. ದಾರಿಯೇ ಗೊತ್ತಾಗುದಿಲ್ಲ. ಹಾಗೆ ಬೇರೆಯವ್ರಿಗೆ ಯಾರಿಗೂ ಅವಕಾಶವೂ ಆಗುದಿಲ್ಲ. ಅತಿ ಸರ್ವತ್ರ ವರ್ಜಯೇತಂದು ಬಂದದ್ದು ಹಾಗೆ. ಅತಿ 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 ಕೊಂಗಾಡ್ರಬಾರ್ದು. ಅತಿ ಅತಿ ಸ್ಪೀಡ್ ನೋಡಿ, ಹೈ ಸ್ಪೀಡಿಗೆ ಹೋದಾಗ ಬರಸ್ಟ್ ಆಗೋದು ಎಲ್ಲ ಅತಿ ಆದ್ಕೊಳ್ಳೋದು ಗತಿ ಇಲ್ಲದಂತೆ ಆಗಿಬಿಡ್ತದೆ, ಪರಿಸ್ಥಿತಿ ಗೋಳಾಗಿಬಿಡುತ್ತದೆ. ಅದಕ್ಕೆ ಕಂಟ್ರೋಲ್ ಇಟ್ಕೋಬೇಕು. ವಿ ಶುಡ್ ಕಾಂಕರ್ ಅವರ್ ಸೆಲ್ಫ್, ನಾಟ್ ಅವರ್ ಮೈಂಡ್. ಅವರ್ ಸೆಲ್ಫ್ ಅಂದರೆ IEYEL, ಐ, ನಾನು ನಾನು ನಾನು, ಅದನ್ನು ಕಂಟ್ರೋಲ್ ಮಾಡಬೇಕು, ಕಾಂಕರ್ ಮಾಡಬೇಕು. ಡಾಕ್ಟರ್ ಜಿ, ಈಗ ನೀವು ಹೇಳಿದ್ರೆ ಅಂದರೆ ಆಗ ಜಾರುವಾಗ ನಮಗೆ ಗೊತ್ತಾಗೋದಿಲ್ಲ ಅಂತೇಳಿ. ಬಟ್ ಈಗ ಆ ಥರ ಸ್ಥಿತಿ ಇರ್ತದೆ, ಆ ಸ್ಥಿತಿ ಇರುತ್ತೆ, ಪಾರಾಗೋದು ಹೇಗೆ ಡಾಕ್ಟರ್ ಜಿ? ಹೇಳಿದ್ನಲ್ಲ, ಒಬ್ಬ ವ್ಯಕ್ತಿ ಬರ್ತಾನೆ ಆವಾಗ. ಯಾವನೋ ಅನ್ಯತಾ ಶರಣಂ ನಾಸ್ತಿ ಅಂತ ಕೈ ಮುಗಿದು ಎಲ್ಲ ಬೇರುವಾಗ ಭಗವಂತನೇ ಇನ್ನೊಬ್ಬರನ್ನು ಕಳಿಸ್ತಾನೆ. ಅವನಿಗಾಗ ಜವಾಬ್ದಾರಿ ಹೊರಿಸಿ ಬಿಡ್ತಾರೆ, ಅಥವಾ ಅವನೇ ಆ ಜವಾಬ್ದಾರಿನ ಕಿತ್ತುಕೊಳ್ತಾನೆ. ಇಂಥ ಸ್ಥಿತಿಯಲ್ಲಿ ನಾನು ಈ ಥರ ಮಾಡಿದರೆ ಮಾತ್ರ ಈ ಉದ್ಧಾರ ಆಗುತ್ತದೆ. ಯೋಚನೆ ಮಾಡಿ, ಎಂಥ ಸ್ಥಿತಿಯಲ್ಲಿ ಗುರುಜಿ ದೇಶದ ಚುಕ್ಕಾಣಿ ಹಿಡಿದ್ರು. ಅವ್ರಿಗೆ ಜಾಗ ಕೊಡದಿದ್ರು ಕೂಡ ಅವರು ಅಮೆರಿಕಕ್ಕೆ ಹೋದ್ರು, ಅಲ್ಲಿ ಭಾಷಣ ಮಾಡಿದ್ರು, ಓಪನ್ ಟು ಆಲ್. ಯಾರು ಭಾಷಣ ಹೋಗಿ ಬಂದ್ರ? ಯೋಚನೆ ಮಾಡಿ. ಸರಳವಾದ ಒಂದು ಸತ್ಯ ಪ್ರಯೋಗದಲ್ಲಿ, ಜ್ಞಾನ ಪ್ರಯೋಗದಲ್ಲಿ ಪ್ರತಿಯೊಂದರಲ್ಲೂ ಅವ್ರು ಫಸ್ಟ್ ಬಂದರು. ಫಸ್ಟ್ ಬಂದಾಗ ಏನು ಮಾಡ್ತಾರೆ ನೋಡುವ, ಅವ್ರಿಗೆ ಕೊಟ್ಟರು ಆ ಚಾನ್ಸ್, ಗೋಲ್ಡನ್ ಅಪರ್ಚುನಿಟಿ, ಅವ್ರ ಮೇಲೆ ಬಿದ್ದರು. ಮೇಲಾದರೂ ಭಗವಂತನ ಅದೇ ಚಾಣಾಕ್ಷತನಕ್ಕೆ ಅದೊಂದು ಟೆಸ್ಟ್.
ಟ್ರಸ್ಟ್ ಹೌದು ಅವರು ಡಾಕ್ಟರ್ ಜಿ ಅವರು ಚೆನ್ನಾಗಿ ಅದನ್ನು ಯೂಸ್ ನಿಭಾಯಿಸಿದ್ರು. ಮತ್ತೆ ಎಲ್ಲೂ ಅವರಿಗೆ ಅಹಂಕಾರ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಸಾಕಷ್ಟು ಟೆಸ್ಟ್ ಟ್ವಿಸ್ಟ್ ಆಗಿ ಅವ್ರ ಟ್ರಸ್ಟ್ ಅದು. ಆ ಮೈನಸ್ ಅನ್ನೆಲ್ಲ ಮೆಟ್ಟಿ ಪ್ಲಸ್ ಪಡ್ಕೊಂಡದವ್ರು. ಪ್ಲಸ್ ಎಂಬುದವರಿಗೆ ವರವಾಗಿ ಆಕಾಶದಿಂದ ಬಿದ್ದದ್ದೇ ಅಲ್ಲ. ಹೌದು, ಪ್ರಸಿದ್ಧಿ ಸುಲಭದಲ್ಲೂ ಬಂದದ್ದಲ್ಲ, ಮತ್ತೆ ವರವಾಗಿ ಬಂದದ್ದಲ್ಲ, ಸ್ವಂತ ಶ್ರಮದಿಂದ ಬಂದು. ಅದು ಬೇಕಾಗಿಯೂ ಇರಲಿಲ್ಲ ಅವ್ರಿಗೆ. ಆದರೆ ಅವಶ್ಯಕತೆ ನೀನೇ ತಗೋಬೇಕಂತ ಒತ್ತಡದಿಂದ ಅವ್ರ ಮೇಲೆ ಪ್ರಸಿದ್ಧಿಯನ್ನು ಹೇರಿದ್ದು. ಆ ರೀತಿಯೆಲ್ಲ ಯೋಚನೆ ಮಾಡಿ. ಅದು ಎಷ್ಟು ಚೆನ್ನಾಗಿದೆ ಡಾಕ್ಟರ್ ನೀವು ಹೇಳಿದ ಈ ಮಾತು. ನಿಜವಾಗಿ ಅಂದ್ರೆ ಇಡೀ ಜಗತ್ತೇ ಅವರು ಕಾಲ ಬುಡಕ್ಕೆ ಬಿದ್ದಿದೆ ಡಾಕ್ಟರ್. ಆ ಸಂದರ್ಭದಲ್ಲಿ ಅಂದ್ರೆ ಆ ಸಂದರ್ಭದಲ್ಲೂ ಪ್ರಸಿದ್ಧಿ ಬೇಡ ಅನ್ನುವ ಸ್ಥಿತಿಯಲ್ಲಿ ಅವ್ರು ಇದ್ರು ಅಂದ್ರೆ ಖಂಡಿತ. ಹೌದು, ಅವ್ರು ಈ ಸಾಕು ಅಂದ್ರೆ ಬೇಡ ಬಿಸಾಕಿ ಬಿಟ್ರು ನೋಡಿ. ಈ ತೆರೆದ ಅವನಿಗೆ ಬೇಕಾಗುದೇ ಇಲ್ಲ, ಸತ್ಯ ಅದು. ಇದು ಮೃಷ್ಟಾನ ತಿಂದವನಿಗೆ ತಗೊಳ್ಬೇಕಾ? ಇದು ಜರ್ಮನಿ ತಂಗಳು, ಇದು ಅಮೆರಿಕನ್ ತಂಗಳು, ಪ್ಲೀಸ್ ತಗೊಳ್ಳೋ, ಇದು ಫ್ರಿಜ್ಜಿಂದ ಬಂದದ್ದು ತಿಂತಾರ? ಫ್ರೆಶ್ ಇರುವಾಗ ಇದು ಸ್ವಲ್ಪ ಅಕ್ಲ ಮಂದಾಗಲಿಲ್ಲ, ಅಕ್ಲ ಚುರುಕಾಗಿತ್ತು ಅವರದ್ದು, ಹಾಗಾಗಿ ಮೇಲೆ ಬಂತು ಭಾರತ. ಅಲ್ಲೂ ಅಕ್ಲ ಮಂದಾಗಿದ್ದರೆ ಸೋಲ್ತಿತ್ತು. ನೋಡಿ, ಅದೆಲ್ಲ ಭಗವಂತನ ಟ್ರಿಕ್, ಅದೆಲ್ಲ ನ್ಯಾಕ್. ಇಂಥ ಸ್ಥಿತಿಯಲ್ಲೂ ಓಪನ್ ಟು ಆಲ್ ಅದರಲ್ಲಿ ಈತ ಗೆದ್ದ, ಮತ್ತು ಮಾತಿಲ್ಲ ಅಲ್ಲಿ, ಮತ್ತು ಮಾತಾಡೋ ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ಓಪನ್ ಟು ಆಲ್ ಸ್ಪರ್ಧೆ ಅದು ಇವನಿಗೆ ಮಾತ್ರ, ತೆರೆದ ಮನಸ್ಸರಿಗೆ ಮಾತ್ರ, ಅಥವಾ ಕ್ಷತ್ರಿಯರಿಗೆ ಮಾತ್ರ, ಬ್ರಾಹ್ಮಣರಿಗೆ ಮಾತ್ರ ಅಂತ ಅಲ್ವೇ ಅಲ್ಲ. ಓಪನ್ ಟು ಆಲ್, ಅದು ಓಪನ್ ಟು ಆಲ್ ಜಗತ್ತಿನಲ್ಲಿ ಹಗಲೇ ನಡೆದದ್ದು, ರಾತ್ರಿ ಸಹ ಅಲ್ಲ, ಮೋಸದಿಲ್ಲ, ಅಲ್ವೇ ಅಲ್ಲ. ಯೋಚನೆ ಮಾಡಿ. ಮತ್ತು ಮಾತಿಲ್ಲದೆ ಅಕ್ಸೆಪ್ಟ್ ಮಾಡಲೇಬೇಕು ಆ ಸ್ಥಿತಿ. ಎಲ್ಲರೂ ಅಂದರೆ ಇಡೀ ಬೇರೆ ರೀತಿಯಲ್ಲೇ ಒಂದು ನಡಿಬೇಕು ವಿಶ್ವಧರ್ಮ ಸಮ್ಮೇಳನ ಅಂತ ಇರುವಾಗ ಡಾಕ್ಟರ್ ಕರೆಕ್ಟ್ ಕಂಪ್ಲೀಟ್ ಇವರೇ ಹೋಗಿ ಆವರಿಸ್ಕೊಳ್ಳುವುದುಂಟಲ್ಲ, ಗ್ರೇಟ್. ಅದು ಭಗವಂತ ತಯಾರು ಮಾಡಿ ಇಟ್ಟಿದ್ದೇನೆ, ಇದು ಹಾಸಿಗೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ, ಹೋಗಿ ಮಲ್ಕೊಳ್ಳೋದು ಬಾಕಿ. ಹೌದು ಡಾಕ್ಟರ್, ಎಲ್ಲ ಭಗವದ್ ಇಚ್ಛೆ ಅದು. ಆದ್ರೆ ಭಗವಂತ ಹಿನ್ನೆಲೆಯಲ್ಲಿ ಇದ್ದಾನೆ, ಯಾರು ಎದುರಿಗೆ ಬರೋಕ್ಕೆ ಯಾರೂ ಇಲ್ಲ. ಅದು ಅದನ್ನೇ ನಾವು ವಿಧಿ ಅನ್ನೋದು, ಫಾರ್ಚ್ಯೂನ್ ಅನ್ನೋದು. ಯೋಚನೆ ಮಾಡಿ, ಅಂಥ ಸ್ಥಿತಿಯಲ್ಲಿ ಭಗವಂತ ಇದ್ದು ಇಲ್ಲದಂತೆ ಇರುತ್ತಾನೆ. ಹೌದೌದು ಡಾಕ್ಟರ್, ನೀವು ಹೇಳುವಾಗಲೇ ಅದು ಅರ್ಥ ಆಗುತ್ತೆ. ಪ್ರಸಿದ್ಧಿ ಪಡೀಲಿಲ್ಲ ಅಂತಂದರೆ ಅವ್ರು ಇಡೀ ಪ್ರಸಿದ್ಧಿ ಪಡ್ಕೊಂಡು ಡಾಕ್ಟರ್ ಜಿ ಚಿಕಾಗೋ ಧರ್ಮ ಸಮ್ಮೇಳನ ಸ್ಪೀಚ್ ಅಷ್ಟು ಗ್ರೇಟ್ ಆಗಿ ಜಗತ್ತವರ ಕಾಲು ಬುಡಕ್ಕೆ ಬಿದ್ದು ಇಡೀ ಜಗತ್ತನ್ನು ಕೊಂಡಾಡುವಾಗ ಅವತ್ತಿನ ರಾತ್ರಿ ಇಡೀ ರಾತ್ರಿ ಅವರು ಕಣ್ಣೀರಲ್ಲಿ ನನ್ನ ಭಾರತವನ್ನು ಉದ್ಧರಿಸುವಂತೇಳಿ ಆ ಪ್ರಾರ್ಥನೆಯಲ್ಲಿ ತೊಡಗಿದ್ದಂತ ಹೇಳಿದ ಡಾಕ್ಟರ್ ಜಿ. ನೀವು ಹೇಳುವಾಗ ಹಾಸಿಗೆ ಮೇಲೆ ನಿದ್ದೆ ಬರಲಿಲ್ಲ, ನೆಲದಲ್ಲಿ ಮಲ್ಕೊಂಡಿದ್ದೇನೆ ಅಂತಾರೆ. ಬರೀ ನೆಲದಲ್ಲಿ. ನನ್ನ ಭಾರತದವರಿಗೂ ಒಂದು ಬೆಡ್ ಶೀಟ್ಸ್ ಇರುವುದಿಲ್ಲ, ಅಯ್ಯೋ ನಾನು ಬೆಡ್ಶೀಟ್ ಇಲ್ಲ ಮೇಲೆ ಮಲ್ಕೊಳ್ಳೋದಿಲ್ಲ ಅಂತ ಬರೀ ನೆಲದಲ್ಲಿ ಹೊರಳಾಡಿದ್ದೆ ರಾತ್ರಿ ಇಡೀ ಅಂತ. ಸಾವಿರಾರು ದರ್ಶನ ಕೊಟ್ಟರು, ಮಗು ಇಂಥ ದೊರಗು ನೆಲದಲ್ಲಿ ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದೆ ಗೊತ್ತಾ ಅಂತ. ಇದನ್ನೆಲ್ಲ ಸ್ವಂತ ಅನುಭವದಲ್ಲಿ ಪಡೆದಾಗ ಕಣ್ಣೀರಲ್ಲದೆ ಬೇರೆ ಯಾವ ಶಬ್ದ ಬರೋದಿಲ್ಲ. ಹೌದು ಡಾಕ್ಟರ್ ಜಿ, ನೀವು ಆ ಸ್ವಂತ ಅವರು ಗುರುಜಿ ಹೇಳಿದ ಮಾತುಗಳನ್ನು ಹೇಳುವುದರಿಂದ ಡಾಕ್ಟರ್ ಜಿ ಅದು ನಮಗೆ ಡೈರೆಕ್ಟ್ ಆಗಿ ಹೃದಯಕ್ಕೆ ಹೋಗ್ತದೆ ಡಾಕ್ಟರ್ ಜಿ. ಅಂಥ ಅನುಭವವನ್ನೇ ಅನುಭವ ಅನ್ನೋದು. ಪದೇ ಪದೇ ಪಡೆಯುವ ಅಂಥ ಸಜ್ಜನ ನಿರ್ಮಾಣದ ಅನುಭವವೇ ಅನುಭವ. ಆ ನಿಟ್ಟಿನಲ್ಲಿ ಈ ಸಂಘಟನೆಯಲ್ಲೂ ನಾವು ಸೊನ್ನೆ ಆಗಬೇಕು. ಅದು ಶಾಶ್ವತವಾಗಿ ಆಗಿಯೇ ಇರಬೇಕು. ಇವತ್ತಾಗೋದು ನಾಳೆ ಹೋಗೋದು ಅದು ಅಲ್ವೇ ಅಲ್ಲ. ನಾನು ಯಾವ ಅನ್ನ ತಿಂದ್ಕೊಂಡು ಬಂದಿದ್ದೀನೋ ಆ ಅನ್ನಕ್ಕೆ ಬೆಲೆ ಶಾಶ್ವತವಾಗಿ ಕೊಡಬೇಕು. 1ನೇ ಕ್ಲಾಸಲ್ಲಿ ಕಷ್ಟಪಡ್ತಾರೆ, 5ನೇ ಕ್ಲಾಸಿಗೆ ಕಡಿಮೆ ಕಷ್ಟ, 10ನೇ ಕ್ಲಾಸಿಗೆ ಬಂದಾಗ ಸುಖೋ ಆಮೇಲೆ ಕಷ್ಟಪಡುವವರು ತುಳಿತಾರೆ. ಯೋಚನೆ ಮಾಡಿ, ನಮ್ಮ ನಿಜ ಜೀವನದಲ್ಲಿ ನಡೀತಾ ಇದೆ. ತಾನು ಕಷ್ಟಪಟ್ಟದ್ದು ಅವನಿಗೆ ನೆನಪೇ ಇಲ್ಲ, ಅದು ಅಲ್ಲವೇ ಅಲ್ಲ. ಕೊನೆಯ ತನಕೂ ನಾನು ಗತಿಗೋತ್ರಲ್ಲೇ ಒಂದು ಅಕ್ಕಿಗೂ ಗತಿ ಇಲ್ಲದೆ ನಾನು ಒದ್ದಾಡಿದ್ದೇನೆ. ಎಂಥ ಸತ್ಯ ಅದು ನಿಜವಾಗಿಯೂ. ನನ್ನ ಜೀವನದಲ್ಲಿ ಅಂಥ ಬಡತನವೇ ಶ್ರೇಷ್ಠ ಅಂತ ನಾನು ತಗೊಂಡು ಒಂದಿನ ಸಿರಿವಂತಿಕೆ ಬೇಕಾಗಿ ಇರಲಿಲ್ಲ. ಈ ನಿಟ್ಟಿನಲ್ಲಿ ಜನರಿಗೆ ಅದು ಗೊತ್ತಾಗುವಾಗ ಮಾತ್ರ ಅದು ಹೃದಯಕ್ಕೆ ಮುಟ್ಟುತ್ತದೆ ಡಾಕ್ಟರ್ ಜಿ. ಗೊತ್ತಾದ್ರು ಹೃದಯವಂತರಾಗಬೇಕು ಅವ್ರು, ಇಲ್ಲಿ ತಾಗುದಿಲ್ಲ ಅವ್ರಿಗೆ. ಅಯ್ಯೋ ಅವ್ರ ಕರ್ಮ ಅವ್ರು ಉಂಡಿದ್ದಾರೆ, ನಾವ್ಯಾಕೆ ವ್ಯಥೆ ಪಡಬೇಕು? ಸ್ವಲ್ಪದಲ್ಲಿ ಹಾರಿಸ್ಬೋದು. ಅಥವಾ ಅವರು ದುಡಿಬೇಕಿತ್ತು, ದುಡ್ಡು ಮಾಡಬೇಕಿತ್ತು, ಯಾರು ಬೇಡ ಅಂದರು? ಕೈ ಕಟ್ಟಿದ್ರಾ? ಯೋಚನೆ ಮಾಡಿ. ಭಾವನಾತ್ಮಕ ವಲಯ ಮಾತ್ರ ಭಗವಂತನನ್ನು ತಲುಪಿಸುತ್ತದೆ. ಇಲ್ಲದ್ರೆ ನೀವು ಎಷ್ಟೇ ಮಾಡಿ ಕಠಿಣ ಹೃದಯ ಆದರೆ ಯಾವ ಅನುಭವ ಆಗೋದಿಲ್ಲ. ನೀವು ಲಕ್ಷಗಟ್ಟಲೆ KG ಕ್ವಿಂಟಲ್ ಗಟ್ಟಲೆ ತಿರುಪತಿಗೆ ದೇವರ ಸ್ಥಾನಕ್ಕೆ ಹಾಕಿ 1 ಪೈಸೆ ಉದ್ಧಾರ ಆಗೋದಿಲ್ಲ. ಇಲ್ಲದ್ರೆ 1 ಹನಿ ಕಣ್ಣೀರಿನಿಂದ ನಾನು ದಾಸ ಶರಣ ಕಂದ ಕ್ಷಮಿಸೋ ಮೇಲೆತ್ತೋನಿ ಎಲ್ಲ ಅನುಭವಗಳ ಗಣಿ ಕೊಡ್ತಾನೆ ಭಗವಂತ. ಹೃದಯವಂತಿಕೆ ಕಂಬನಿ ಬೇಕು. ಕಂಬನಿಗೆ 1 ಹುಂಡು ಸಾಕು. ಹೃದಯದಿಂದ ಬರುವಂಥದ್ದು. ಅಲ್ಲಿ ಇತರರನ್ನು ಕ್ಷಮಿಸೋ ಬೇಡ್ತಾನೆ, ನನ್ನ ತಪ್ಪನ್ನು ಮನ್ನಿಸೋ ಅಂತ ಬೇಡ್ತಾನೆ. ನಿನ್ನ ನಾನಾ ರೂಪ ದರ್ಶನ ಕಟ್ಟು ನಿನ್ನಂತೆ ನನ್ನನ್ನು ಬೆಳಗಿಸುವ ಮೂಲಕ ಈ ಜಗತ್ತಿನಲ್ಲಿ ಕಷ್ಟವಿಲ್ಲದಂತೆ ಡಿವೈನ್ ಮ್ಯಾಜಿಕ್ ಮಾಡೋ.
ಸ್ವಾರ್ಥತೆ ಚೂರು ಇಲ್ಲ, ಎಲ್ಲ ಪರಾರ್ಥತೆ. ಜಗತ್ತಿನಲ್ಲಿ ಕಷ್ಟವೇ ನಿರ್ನಾಮ ಆಗಬೇಕು. ನಿಜವಾಗ್ಲೂ ಡಾಕ್ಟರ್ ಜಿ ಆ ಪ್ರಶ್ನೆಯಲ್ಲಿ ನೀವು ಹೋಗುವ ಆ ವಿಚಾರಧಾರೆ ಡಾಕ್ಟರ್ ಜಿ ನಿಜವಾಗಿಯೂ ಎಲ್ಲರಿಗೂ ರೋಮಾಂಚನಕಾರಿ ಆಗುವಂಥ ವಿಚಾರ ಡಾಕ್ಟರ್ ಜಿ. ಡಾಕ್ಟರ್ ರಾಮಾನಂದ್ ವಿಶಾಖಪಟ್ಟಣದಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ನನ್ನ ದೇಹಾಂತ್ಯವಾದ ಮೇಲೆ ನನ್ನ ದೇಹವನ್ನು ಮೆಡಿಕಲ್ ಕಾಲೇಜಿಗೆ ನೀಡಬೇಕೆಂಬ ಆಸೆ ನನ್ನದು. ಆದರೆ ಆ ಬಗ್ಗೆ ನನ್ನ ಸಂಬಂಧಿಕರು ಅದರಿಂದ ಪಿಶಾಚಿಯಾಗಿ ನರಳುವಂತಾಗುತ್ತದೆ ಎಂದು ಬಗೆಬಗೆಯಾಗಿ ಎದುರಿಸುತ್ತಾರೆ. ಹಾಗಾಗುವುದು ಹೌದೇ ಅಂತೇಳಿ. ನಿಮ್ಮ ಸಂಬಂಧಿಕರದ್ದು ಅಜ್ಞಾನ. ನೀವು ಮೆಡಿಕಲ್ ಕಾಲೇಜಿಗೆ ಕೊಟ್ಟರೆ ಅಂದರೆ ಆ ಕ್ಷಣವೇ ಮುಕ್ತಿ ಸಿಗುತ್ತದೆ. ಗುರುಜಿ ಹೇಳೋದು ನಿಮ್ಮ ಆತ್ಮ ಪರಮಾತ್ಮನಲ್ಲಿ ಲೀನವಾಗುತ್ತದೆ. ನಿಮ್ಮ ಸಾವಿರಾರು ಜನ್ಮದ ಕರ್ಮ ಇದ್ದರೂ ಅದು ನಿಶೇಷವಾಗುತ್ತದೆ. ಮತ್ತು ನಿಮಗೆ ಮುಕ್ತಿ ಅಂದರೆ ಭಗವಂತನೊಟ್ಟಿಗೆ ಐಕ್ಯ. ಇನ್ನು ನಿಮ್ಗೆ ಜನ್ಮೇ ಇಲ್ಲ. ಎಷ್ಟು ಲಾಭ ಆಗುತ್ತೆ ನೋಡಿ. ಅದು ಆ ಕ್ಷಣವೇ, ವೇಟಿಂಗ್ ಪೀರಿಯಡ್ಡೇ ಇಲ್ಲ. ಅಷ್ಟು ಶ್ರೇಷ್ಠ ಅದು. ಯಾಕಂದ್ರೆ ಸಾವಿರಾರು ಜನರಿಗೆ ಧ್ಯಾನ ನೀವು ಮಾಡುತ್ತೀರಿ. ಅದಕ್ಕಿಂತ ಪವಿತ್ರ ಜ್ಞಾನ ದಾನ ಬೇರೆ ಇಲ್ಲವೇ ಇಲ್ಲ. ಅಂದರೆ ಅವ್ರಿಗೆ ಏನಂದರೆ ಡಾಕ್ಟರ್ ಜಿ ಕಾರ್ಯ ಮಾಡುವುದಿಲ್ಲಲ್ಲ, ಹಾಗಾಗಿ ಅವರಿಗೆ ಹೆದರಿಕೆ ಏನು ಕಾರ್ಯ ಮಾಡದೆ ಇರದಿದ್ದಕ್ಕೆ ಈ ಬೋನಸ್ ಕೃಪೆ. ಯಾಕಂದರೆ ಆ ಖರ್ಚನ್ನೆಲ್ಲ ಭಗವಂತ ಪಾಪ ತಾಳ್ಮೆಯಿಂದ ನೀನು ಏನೇ ಆಗಲಿ ಅಂತ ಎಡಬಟ್ಟಾಗದಿದ್ದ ಧೀರನು ಶೂರನು ಆಗಿ ನೀನು ಮುಂದರಿಸಿದ್ದಿ ನೋಡು. ಹಾಗಾಗಿ ನಿಂಗೆ ಬಂಪರ್ ಕೃಪೆ. ಇನ್ನು ಜನ್ಮವೇ ಇಲ್ಲ, ಇನ್ನು ಪರದಾಟವೂ ಇಲ್ಲ, ಹುಟ್ಟಿ ಬರೋದು ಬೇಕಾಗಿಯೂ ಇಲ್ಲ. ಜಾತಿ ಮತ ಕುಲಗೋತ್ರದ ಆ ಆಚಾರದ ಬಗ್ಗೆ ತರತಮವೂ ಬೇಡ, ಯೋಚನೆ ಬೇಡ. ಯು ಆರ್ ಸುಪ್ರೀಮ್. ಶ್ರೇಷ್ಠ ಸ್ಥಿತಿಯಲ್ಲ ಡಾಕ್ಟರ್ ಜಿ, ಶ್ರೇಷ್ಠ ದಾನ. ಅದು ಆ ಕ್ಷಣವೇ, ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ ಅಲ್ಲ, ಆ ಕ್ಷಣ ಈಚೆ ಕೊಟ್ಟಿದ್ದೀರಿ, ಆಚೆ ಗ್ರಾಂಟ್ ಆಗಿದೆ. ಡಾಕ್ಟರ್ ಜಿ ಈಗ ಅವರ ಜೀವನದಲ್ಲಿ ಎಷ್ಟೇ ಸಾವಿರ ಜನ್ಮದ ಕರ್ಮ ಇದ್ದರೂ ಅದು ಭಗವಂತ ಕರಗಿಸ್ತಾನೆ. ಇದು ಬೆಂಕಿ ಕೊಟ್ಟು ನಾಶ ಮಾಡಿದ ಹಂಗೆ. ಅಂದರೆ ಯಾವುದೇ ರೀತಿಯ ಜೀವನ ನಡೆಸಿದ್ರು ಆ ಸಮಯದಲ್ಲಿ ಆ ದಾನದ ಒಂದು ಮನಸ್ಸು ಮಾಡಿದರೆ ಸಾಧ್ಯ ಐತೆ. ಖಂಡಿತ ಸಾಧ್ಯ. ಅದಕ್ಕೆ ದೇಹದಾನ ಮಹಾಪುಣ್ಯದ ದಾನ ಅದು. ಈಗ ಯೋಚನೆ ಮಾಡಿ, ನಿಜವಾಗಿ ಅದರಿಂದ ಏನು ಲಾಭ ಇಲ್ಲ. ಸುಟ್ಟು ಹಾಕೋದು, ಬೂದಿ ಮಾಡೋದು, ಏನು ಲಾಭ? ಹೌದು. ಈ ಥರ ಧ್ಯಾನ ಮಾಡಿದರೆ ಜ್ಞಾನಯುಗಕ್ಕೆ ಇದೊಂದು ದಾರಿ ಆಗುತ್ತದೆ. ಎಷ್ಟೋ ಜನರ ಬಾಳಿಗೆ ಬೆಳಕಾಗುತ್ತೆ. ಎಷ್ಟೋ ಜನ ಡಾಕ್ಟ್ರಿಗೆ ನಿಜವಾಗಿಯೂ ಅದರಿಂದ ತುಂಬ ಲಾಭ. ಆ ಜ್ಞಾನದ ಇನ್ನೊಂದು ಜೀವವನ್ನೇ ಅವರು ಬೆಳಗಿಸ್ಬೋದು. ಅದಕ್ಕೆ ಭಗವಂತ ಧೈರ್ಯ ಮಾಡಿದ್ದಕ್ಕೆ, ಸ್ಥೈರ್ಯದಿಂದಿದ್ದದಕ್ಕೆ, ವಿಧೇಯರಾದಕ್ಕೆ, ವಿಶಾಲತೆ ಇದ್ದದಕ್ಕೆ, ಶೂನ್ಯತೆ ಇದ್ದದಕ್ಕೆ ಬಂಪರ್ ಕೃಪೆ ಇರಿಸಿ ಮುಕ್ತಿ ಕೊಡ್ತಾನೆ. ಎಂಥ ಒಂದು ಶ್ರೇಷ್ಠ ಜ್ಞಾನ ಡಾಕ್ಟರ್ ಜಿ. ಈ ಮುಖಾಂತರ ನಿಮ್ಮ ಈ ವಿಚಾರಧಾರೆ ನಮ್ಮ ಇಡೀ ಎಲ್ಲ ನೋಡುಗರಿಗೂ ನಿಜವಾಗಿ ಒಂದು ಒಳ್ಳೆಯ ರೀತಿಯ ಮನಸ್ಸನ್ನು. ಅಷ್ಟಾದರೂ ದೇಹದಾನಕ್ಕೆ ಮನಸ್ಸು ಮಾಡೋದಿಲ್ಲ ನೋಡಿ. ಅಯ್ಯೋ 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 ತೆರೆದ ಮನಸ್ಸು ಬರೋದೇ ಇಲ್ಲ. ಯಾಕಂದರೆ ಕಟ್ಟಿಕೊಟ್ಟ ದೋಣಿಗೆ ಹುಟ್ಟು ಹಾಕುತ್ತಾ ಇರುವುದು. ಅದು ಮುನ್ನಡೆಯೋದಿಲ್ಲ, ಆದರೂ ಬಿಚ್ಚುಗೆ ಧೈರ್ಯ ಇಲ್ಲ. ದೋಣಿಯನ್ನು ಬಿಚ್ಚುಗೆ ಧೈರ್ಯ ಇಲ್ಲ, ಎಲ್ಲೆಲ್ಲೋ ಹೋಗಿಬಿಟ್ರೆ. ಆದರೆ ಇದ್ರೆ ಏನು ಪ್ರಯೋಜನ ಇಲ್ವಲ್ಲ. ಯೋಚನೆ ಮಾಡಿ. ಆ ಧೀರತೆ, ವೀರತೆ, ಶೂರತೆ ಇದು ಜನ್ಮದ ಕರ್ಮಾಂತರದಿಂದ ಬರುವುದು. ಲಲಿತಾ ಬೆಂಗಳೂರಿಂದ ಈ ಪ್ರಶ್ನೆ ಕೇಳಿದ ಡಾಕ್ಟರ್ ಜಿ. ಭಾರತದಲ್ಲಿ ಮಾತುಗಾರಿಕೆಯಲ್ಲಿ ಹೆಚ್ಚಿನವರು ನಿಪುಣರು. ಹಿಂದೆ ಮೌನಕ್ಕೆ ಹೆಚ್ಚು ಒತ್ತು ಕೊಡುತ್ತಿದ್ದರು. ಹಾಗಾಗಿ ನಮ್ಮ ಜೀವನದಲ್ಲಿ ಮೌನ ತುಂಬ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತೇಳಿ ಕೇಳ್ತಿದ್ದಾರೆ ಡಾಕ್ಟರ್. ಮೌನವೇ ಇಂಪಾರ್ಟೆಂಟ್. ಸಪ್ರೆಷನ್ ಆಫ್ ಎಕ್ಸ್ಪ್ರೆಷನ್ ಈಸ್ ಸಜೆಷನ್ ಅಂತ ಅದ್ಭುತವಾಗಿದೆ ನೋಡಿ. ನೀ ಮಾತಾಡದೇ ಇರು, ಆ ಮೌನವೇ ಗಾನ, ಗಾನವೇ ಯಾನ, ಗಾನವೇ ಪ್ರಾಣ. ಅಂದರೆ ಡಾಕ್ಟರ್ ಜಿ ನಾವೀಗ ಹೆಚ್ಚೆಚ್ಚು ನಮ್ಮ ಟೈಮನ್ನೆಲ್ಲ ಮಾತಾಡಿ ಕೆಲವೊಂದು ವೇಸ್ಟ್ ಮಾಡ್ಕೋತೀವಿ. ಹೌದು, ಅದೇ ಖುಷಿ ಅನಿಸ್ತದೆ ಕೆಲವು ಸಂದರ್ಭಗಳಲ್ಲಿ. ಮೌನ ವ್ರತ ಅಂತಿದೆ, ವಾರದಲ್ಲಿ ಒಂದಿನ ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಮಾಡ್ತಾರೆ. ಅಂತಾರೆ, ಅದಲ್ಲ ಮೌನ ವ್ರತ. ಅಲ್ಲಿ ಭಾಷೆ ಮೂಲಕ ವ್ಯಕ್ತಪಡಿಸುವುದಿಲ್ಲ, ಭಾವನೆ ಮಾತ್ರ ಕೆಲಸ. ಆಗ ಭಗವಂತನೇ ಬಂದು ಅವರ ಜೊತೆ ಮಾತಾಡ್ತಾನೆ. ಎಂಥ ಅದ್ಭುತ. ಯಥಾರ್ಥವಾಗಿ ಮೌನಿಯಾಗಿ ಅಂತರಂಗ ಗಾನದಲ್ಲಿ ನೀವು ಲೀನರಾದರೆ 24 ಗಂಟೆ ಭಗವಂತನೇ ಮೌನವಾಗಿದ್ದು ಮಗು ಹೇಳಂತಾನೆ. ಒಳಕಿವಿಗೆ ಬಂದು ಹೇಳು ಮಗು, ಇದು ಮಾಡು ಮಗು, ಅದು ಮಾಡು ಮಗು. ಅಂಥ ಅದ್ಭುತ ಅದು. ನೀವು ಹೇಳುವಾಗ ಆ ಮೌನಕ್ಕೆ ಅಷ್ಟು ಒತ್ತು ಬರ್ತದೆ. ಖಂಡಿತ. ಮೌನವೇ ಗಾನ, ಗಾನವೇ ಯಾನ, ಯಾನವೇ ಪಾನ. ಆಗ ಎನರ್ಜಿ ಎಲ್ಲ ಸೇವ್ ಆಗುತ್ತೆ, ಮಾತಾಡುವ ಶಕ್ತಿ ಉಳಿತದೆ. ನಾವು ಕೈ ಮೂಲಕ ಸನ್ನೆ ಮೂಲಕ ಮಾಡಿದ್ರೆ ವೇಸ್ಟ್, ಅದು ಅನಗತ್ಯ. ಆ್ಯಕ್ಟಿವ್ ಸೈಲೆನ್ಸ್ ಗ್ರೇಟೆಸ್ಟ್. ಆ್ಯಕ್ಟಿವ್ ಸೈಲೆನ್ಸ್ ಇಸ್ ಸ್ಟಿಲ್ ಗ್ರೇಟೆಸ್ಟ್. ಯಾಕೆ ಭಗವಂತ ಸೂಚನೆ ಮೂಲಕ ಎಲ್ಲ ತಿಳಿಸ್ತಾನೆ. ಮೌನ ಆದಾಗ ಮತ್ತೆ ಅದು ಮೌನದ ನಂತರ ಅವರ ಮಾತಿಗೆ ಬೆಲೆ ಬರ್ತಾರೆ. ಖಂಡಿತ. ಆ ಮೌನ ಪರಿಪಾಲಿಸಿದರೆ ಅವನು ಮಾತಾಡುವಾಗ 10ರಷ್ಟು ಕೃಪೆ, 10ರಷ್ಟು ಬೆಲೆ. ಮೌನದಲ್ಲಿ ಬೆಲೆ ಇಲ್ದಿದ್ರು ಮೌನ ಆದಮೇಲೆ ನಾವು ಮಾತಾಡ್ತೇವೆ ನೋಡಿ. ನಾವು ಅವ ಹೇಳಿದ್ದು ಕೇಳಲೇಬೇಕಂತ ಅನಿಸುತ್ತದೆ ನಮಗೆ ಒಳಗಿನಿಂದಲೇ. ಇಲ್ಲದಿದ್ರೆ ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೇನೆ ಅನಿಸುತ್ತೆ.
ನೀವು ಮಾಡಿದಿದ್ರೆ ಕೂತ್ಕೊಂಬಂಗೆ ಇಲ್ಲ ಆ ಸ್ಥಿತಿ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಾಡಿದ್ರೆ ಮಾತ್ರ ಸ್ಯಾಂಕ್ಷನ್ಡ್ ಅಂತ ಬರುತ್ತೆ, ಅಪ್ರೂವ್ಡ್ ಅಂತ ಬರುತ್ತೆ. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಮೌನಕ್ಕಷ್ಟು ಬೆಲೆ ಖಂಡಿತ. ಬೆಲೆ. ರಂಜಾನ್ನಲ್ಲಿ ನೋಡಿ, ಹಗಲೆಲ್ಲ ಅವರು ಮೌನ, ಹಗಲೆಲ್ಲ ಒಳ್ಳೆ ರೀತಿ ಧ್ಯಾನ, ರಾತ್ರಿ ಹೊತ್ತು ಮುಗುಳ್ತ್ಕೊಂಡ್ಕೊಂಡು ತಿಂಬುದೇ. ನಮ್ಮಲ್ಲಿ ಮೌನ ಅಂದ್ರೆ ಮೌನವೇ. ಉಪವಾಸ ಅಂದರೆ ಉಪವಾಸ. ಅಲ್ಲಿ ಉಪವಾಸ, ಅನ್ನದ ಬಗ್ಗೆ ಆಹಾರದ ಬಗ್ಗೆ ಯೋಚನೆ ಬರೋದಿಲ್ಲ. ಯೋಚನೆ ಬರದಿದ್ದಂತೆ ಆ್ಯಕ್ಟಿವಿಟೀಸ್ನಲ್ಲಿ ನಮ್ಮ ಮನಸ್ಸು ತೊಡಗುವಂತೆ ಮಾಡುತ್ತದೆ ಈ ಉಪವಾಸ, ಹಿಂದೂ ಧರ್ಮದ ಉಪವಾಸ. ಅಂತ ಅದು ನಿಜವಾದ ಉಪವಾಸ ಮಾಡಿದಾಗ ಶಕ್ತಿಯು ಹೆಚ್ಚುತ್ತದಲ್ಲ ಡಾಕ್ಟರ್? ಖಂಡಿತ 10ರಷ್ಟು ಆಗುತ್ತದೆ. ಯಾಕಂದರೆ ಎನರ್ಜಿ ಈಸ್ ಕನ್ಸೀವ್ಡ್, ಆ ಕನ್ಸೀವ್ಡ್ ಎನರ್ಜಿಗೆ ಡಬಲ್ ಶಕ್ತಿ. ಹಾಗೆ ಶಿಲ್ಪಾ ಚೇತನ್ ಕುಮಾರ್ ಭದ್ರಾವತಿಯಿಂದ ಪ್ರಶ್ನೆ ಕೇಳಿದರೆ ಡಾಕ್ಟರ್ ಜಿ, ಸಂಸ್ಕಾರವಿಲ್ಲದ ವಿದ್ಯಾವಂತರ ಸಂಖ್ಯೆ ಇಂದು ಹೆಚ್ಚುತ್ತಿದೆ, ಇದಕ್ಕೆ ಪರಿಹಾರ ಏನು ದಯಮಾಡಿ ತಿಳಿಸಿ. ಸಂಸ್ಕಾರ ತಿಳಿಸೋದು, ಚಿಕ್ಕಂದಿನಿಂದ ಸಂಸ್ಕಾರದ ಕ್ಲಾಸ್ ತಗೊಳ್ಳೋದು. ನಾ ಅಮೇರಿಕಕ್ಕೆ ಹೋದಾಗ ಹಿಂದೂ ಧರ್ಮದಲ್ಲಿ ಉಪನಯನ, ಮದುವೆ, ಅದ್ರ ಬಗ್ಗೆ ಎಲ್ಲ ನಮ್ಮ ಹಿಂದೂಗಳಲ್ಲಿ ಕ್ಲಾಸ್ ತಗೋತಾಯಿದ್ರು. ಅಲ್ಲಿನ ಹಿಂದೂಗಳಿಗೆ ಕ್ಲಾಸ್ ತಗೊಳ್ಳೋದಿದ್ರೆ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ, ಅವ್ರು ಇಂಗ್ಲೀಷ್ ಆಗಿಬಿಡ್ತಾರೆ, ಕ್ರಿಶ್ಚಿಯನ್ ಆಗಿಬಿಡ್ತಾರೆ. ಯೋಚನೆ ಮಾಡಿ, ಹೇಳಿದ್ರೆ ತಾನೇ ಗೊತ್ತಾಗೋದು. ಈಗ ಏನಾಗಿದೆ, ತಂದೆ ತಾಯಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಹೇಳೋದು ಹೇಳಿ, ತಂದೆ ತಾಯಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೋದಾಗ ಆ ತಂದೆ ತಾಯಿ ಎಲ್ಲ, ಸರ್ ಒಂದು ಕ್ಲಾಸ್ ತಗೊಳ್ಳಿ ಸರ್ ಧರ್ಮದ ಬಗ್ಗೆ, ಆ ಊಟ ಮಾಡುವಾಗ ಯಾವ ರೀತಿ ಇರಬೇಕು, ಶಿಸ್ತಿನಿಂದ ವರ್ತಿಸಿದ ಹಾಗೆ, ಭಗವಂತನ ನಾಮಸ್ಮರಣೆ ಹೇಗೆ ಮಾಡೋ ಕ್ಲಾಸ್ ತಗೊಳ್ಳಿ ಸರ್, ದಮ್ಮಯ್ಯ ಸರ್ ಅಂತದ್ದು. ಯೋಚನೆ ಮಾಡಿ ಎಂಥ ಸ್ಥಿತಿ ಇದೆ. ಹಿಂದೂಗಳಲ್ಲಿ ಸ್ವಾಮಿಗಳೆಲ್ಲ ಹೋಗ್ತಾರೆ, ಅವ್ರಿಗೆ ಪುರ್ಸೊತ್ತಿಲ್ಲ. ಪಾದ ಪೂಜೆಗೆ ಬೇಕಾದ್ರೆ ನಂಗೆ ಪುರ್ಸೊತ್ತಿದೆ, ನಿಮ್ಗೆ ಹೇಳೋಕ್ಕೆ ಪುರ್ಸೊತ್ತಿಲ್ಲ, ಆಗ ದುಡ್ಡು ಸಿಗುತ್ತೆ. ಇಂಥ ಹೊಲಸು ಮೆಂಟಾಲಿಟಿ ಅಂದರೆ ತಿಳಿಸ್ಬೇಕೆಂಬ ಒಂದು ಆತುರವೇ ಇಲ್ಲ, ಗರ್ಜೆ ಇಲ್ಲ, ಅರ್ಜು ಇಲ್ಲ, ಮರ್ಜು ಇಲ್ಲ, ಸರ್ಜು ಇಲ್ಲ, ನಿಸ್ತೇಜವಾದ ಸಂಸ್ಕೃತಿ ನಮ್ಮದು. ಏನು ಮಾಡೋದು, ಅವ್ರಿಗೆ ಬೇರೆ ಕೆಲಸವೇ ಇಲ್ಲ, ಇದು ಬಿಟ್ಟು ನಮಗೆ ಬೇರೆ ಕೆಲಸ ಇತ್ತಲ್ಲ, ಹೊಟ್ಟೆ ಬಾಡಿಗೆ ಯಾರು ಕೊಡ್ತಾರೆ ಹೊಟ್ಟೆಗೆ? ಏನು ಮಾಡೋದು ಹೇಳಿ? ಕೆಲಸ ನಾಚಿಕೆ ಆಗತ್ತೆ, ಕೆಲವೊಮ್ಮೆ ಹೇಸಿಗೆ ಆಗತ್ತೆ. ಹೌದು ಡಾಕ್ಟರ್ ಜಿ, ಅದನ್ನು ಊಹಿಸುವಾಗಿ ಒಂಥರ ದುಃಖ ಆಗಿ ಹೋಗ್ತದೆ. ಖಂಡಿತ, ವಿ ಆರ್ ಹೆಲ್ಪ್ಲೆಸ್. ಆ ತಂದೆ ತಾಯಿಗೆ ನೋಡಿ ವಿಚಾರ ಗೊತ್ತಿಲ್ಲ, ಓದಕ್ಕೆ ಪುರ್ಸೊತ್ತಿಲ್ಲ, ಎಲ್ಲಿ ಸಿಗುತ್ತೆ ಅದು ಬೇಕಾಗಿಲ್ಲ. ಅವ್ರಿಗೆ ಹತ್ತಿರ ಬಂದು ಇದು ಈ ಥರ ಮಹಿಮೆ ಅಂತ ಹೇಳುವವ್ರು ಯಾರಿದ್ದಾರೆ? ಎಲ್ಲ ಕೆಲಸ ಇದ್ದವ್ರೆ. ಕೆಲಸ ಇಲ್ಸಿದ್ದವ್ರು ಆ ಕೆಲಸ ಮಾಡಬೇಕು, ಕೆಲಸ ಇಲ್ದಿದ್ದವ್ರು ಯಾರೂ ಇಲ್ಲ. ಏನಿಲ್ಲ ಅಂದರೆ ಅವ್ರಿಗೆ ಪಟ್ಟಣ ಸುತ್ತೋಗ್ಬೇಕು, ಅಂಗಡಿಯಲ್ಲಿದೆ ನೋಡ್ಲಿಕ್ಕೆ ಬೇಕು, ಏನಾದ್ರು ಇದೆ ಅಂತ ನೋಡ್ಲಿಕ್ಕೆ ಬೇಕು. ಕೆಲಸ ಇಲ್ದಿದ್ದವ ಈ ದೇಶದಲ್ಲಿ ಇಲ್ಲ, ವಿದೇಶದಲ್ಲಿ ಖಂಡಿತ ಇಲ್ಲ, ಉದಾರ ಆಗ್ತದೆ. ಕಷ್ಟ. ಹೂ ವಿಲ್ ಬೆಲ್ ದ ಕ್ಯಾಟ್. ಆ ನಿಟ್ಟಿನಲ್ಲಿ ಡಾಕ್ಟರ್ ಜಿ, ನೀವು ಆ ಸಂಸ್ಕಾರದ ಬಗ್ಗೆ ಈ 900 ಸದ್ಗ್ರಂಥದಲ್ಲಿ ಡಾಕ್ಟರ್ ಜಿ ಪ್ರತಿಯೊಂದಕ್ಕೂ ಎಷ್ಟು ಪರಮಾದ್ಭುತವಾಗಿ ಆ ವಿಚಾರಗಳನ್ನು ತಗೊಂಡು ಎಲ್ಲೂ ಸಿಗೋದಿಲ್ಲ, ಇಲ್ಲಿ ಸಿಗತ್ತೆ, ಓದಿ. ಒಂದೊಂದು ವಿಚಾರಕ್ಕೆ ಎಷ್ಟು ಕಷ್ಟಪಟ್ಟಿದೆ ನಾನು, ಎಷ್ಟೆರಡು ಸ್ವಾಮಿಗಳಿಗೆ ಕಾಲು ಬಿಟ್ಟಿದ್ದೇನೆ. ಅದನ್ನೊಂದು ಹೇಳ್ಬೇಕಾದ್ರೆ ಅವ್ರ ದಪ್ಪ ನೋಡಬೇಕು, ಅಯ್ಯೊಬ್ಬ ಗಾಂಭೀರ್ಯ ನೋಡಬೇಕು. ಹೇಳಿ ಸನಾತನ ಸತ್ಯವನ್ನು ಹೇಳಿ, ಏನು ಗಂಟು ಹೋಗೋದೇನು ಅಂತಿದ್ದೇನೆ. ಅಂದರೆ ಆ ಸನಾತನ ಸತ್ಯವನ್ನು ಮುಚ್ಚಿಟ್ಟಲ್ವ ಡಾಕ್ಟರ್ ಜಿ ಇಷ್ಟು ಹಿಂದೂ ಧರ್ಮದ ಅಧಪತನ ಆಗಿದ್ದು. ಈಗ ನಾರಾಯಣ ಗುರು ಬಂದದ್ದು ನೋಡಿ, ಈ ಹಿಂದೂ ಬ್ರಾಹ್ಮಣರೆಲ್ಲ ಗುಟ್ಟು ಮಾಡಿ ನಾರಾಯಣ ಗುರು ಬಂದರು. ಏನು ಅವ್ರು ಬಂದರು ಅಂತ ಹೇಳಿ ದೇವರು ಹೊಡೆಯೋದನ್ನ? ಹೌದು ನೋಡಿ ಡಾಕ್ಟರ್ ಜಿ, ಜಾತಿಗೆ ಅಲ್ಲವೇ ಅಲ್ಲ, ನೀತಿಗೆ ಮಾತ್ರ ಭಗವಂತ ಬರ್ತಾನೆ. ಹೌದು ಡಾಕ್ಟರ್. ಈಗ ನೋಡಿ ಅದನ್ನು ಎಣಿಸುವಾಗಲೇ ಅನಿಸ್ತದೆ ಡಾಕ್ಟರ್ ಜಿ. ಮೊನ್ನೆ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಜಿ ಅವರಲ್ಲಿ ಬಂದು ನಾರಾಯಣ ಗುರು ಅವರಿಗೆ ಮಾಲೆ ಹಾಕಿ ಹೋಗುವಾಗ ನಮಗೆ ಆಗ ಅನಿಸಿತ್ತು ನಾರಾಯಣ ಗುರು ಅವರು ಬಂದು ಏನು ಪರಿವರ್ತನೆ ಆಗ್ತದೆ ಅಂತೇಳಿ. ಈಗ ನಾವು ನೋಡ್ತೇವೆ ಡಾಕ್ಟರ್ ಜಿ, ಅಂದರೆ ಎಷ್ಟು ಅವರ ಸಮುದಾಯದಲ್ಲಿ ಯಾವ ರೀತಿ ಅಷ್ಟು ಚಂದ ರೀತಿಯಲ್ಲಿ ಕೆಲಸ ಆಗಿದೆ ಅಂತೇಳಿ ಅನಿಸ್ತದೆ ಡಾಕ್ಟರ್. ಶಿಸ್ತು ಸಂಯಮ ಎಷ್ಟು ಅದ್ಭುತವಾಗಿದೆ, ಸಮರಸ ಸಂತಸ ಸವಿರಸ ಎಷ್ಟು ಅದ್ಭುತ. ಹೌದೌದು ಡಾಕ್ಟರ್. ಮನಸ್ಸಿನ ನಿಗ್ರಹ ಇಲ್ಲದಿದ್ರೆ ಯಾವ ಉದ್ಧಾರವೂ ಆಗೋದಿಲ್ಲ. ನಾನು ಬೇಕಾಬಿಟ್ಟಿಯಾಗಿ ಹೋದರೆ ಜಗತ್ತು ಉಳಿತದ? ಯೋಚನೆ ಮಾಡಿ. ಒಂದು ಶಿಸ್ತು ಬೇಕೇ ಬೇಕು, ಕಡಿವಾಣ ಬೇಕೇ ಬೇಕು, ನಿಯಮ ಬೇಕೇ ಬೇಕು.